ಅಂದು ಸುಕೇಶ ದುಬೈನಿಂದ ತನ್ನ ಮನೆಗೆ ಬರುವ ದಿನ. ಎಲ್ಲರಿಗೂ ಖುಷಿ. ಪ್ರತಿ ವರ್ಷ ನವಂಬರ್ ತಿಂಗಳಿನಲ್ಲಿ ಸುಕೇಶ 15 ದಿನ ರಜೆ ತಗೊಂಡು ಬರುತ್ತಾನೆ. ಅವನ ತಾಯಿ ಕುಸುಮ ಆರತಿಗೆಂದು ತಟ್ಟೆ ಸಜಾಯಿಸುತ್ತಿದ್ದಳು. ವಿಮಲ ಅಡುಗೆ ಕೆಲಸದಲ್ಲಿ ನಿರತಳಾಗಿದ್ದಳು. ಕುಸುಮ ಹಿಂದಿನಿಂದ ಬಂದು ಅವಳ ಅಂಡನ್ನು ಹಿಂಡಿದಳು. ಆಯ್ತೇನೆ ಅಡಿಗೆ ಎಂದು ಕೇಳಿದಳು. ಹೂ ಅಮ್ಮೋರೆ ಎಂದು ಉತ್ತರಿಸಿದಳು. ಅಂದ ಹಾಗೆ ಕುಸುಮ ಮತ್ತು ವಿಮಲ ನಡುವೆ ಸರಸ ಶುರುವಾಗಿ 1 ವರ್ಷ ಆಗಿತ್ತು. ನೀವಿನ್ನೂ ಆ ಕಥೆಯನ್ನು ನೋಡಿಲ್ಲದಿದ್ದರೆ ತಪ್ಪದೆ ಆ ವಿಡಿಯೋ ನೋಡಿ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರುತ್ತೇನೆ. ಮನೆ ಅಂಗಳದ ಎದುರು ವಾಹನ ನಿಂತ ಸದ್ದಾಯಿತು. ಕುಸುಮ ಆರತಿ ತಗೊಂಡು ತನ್ನ ಒಬ್ಬನೇ ಮಗನನ್ನು ನೋಡಲು ಕಾತುರತೆಯಿಂದ ಆರತಿ ಹಿಡಿದು ಬಂದಳು. ಸುಕೇಶ ಲಗೇಜು ಸಮೇತ ಬಾಗಿಲ ಬಳಿ ನಿಂತಿದ್ದ. ಕುಸುಮ ಆರತಿ ಎತ್ತಿದಳು. ವಿಮಲ ಅವಳ ಹಿಂದೆ ಬಂದು ನಿಂತಳು. ಸುಕೇಶನ ಕಣ್ಣು ವಿಮಲಾಳ ಕಡೆ ಹೋಯಿತು. ಆತ ಕಣ್ಣಲ್ಲೇ ವಿಮಲಾಳ ಅಳತೆ ಸುತ್ತಳತೆ ಅಳೆಯಲು ಶುರುವಾಗಿತ್ತು. 1 ವರ್ಷದ ನಂತರ ಅವಳನ್ನು ನೋಡುತ್ತಿದ್ದಾನೆ. ಅವಳ ದೇಹ ತುಂಬಿಕೊಂಡು ಯೌವನವನ್ನು ಕೆರಳಿಸುವಂತಿತ್ತು. ವಿಮಲಾಗೆ ಈಗ 40 ವರ್ಷ ವಯಸ್ಸು. ಆದರೆ ಅವಳ ದೇಹ ವಯಸ್ಸಾದರಂತೆ ಕಾಣುತ್ತಿರಲಿಲ್ಲ. ಮುಟ್ಟು ನಿಂತಿರಬಹುದೇನೋ, ಆದರೆ ಮೊಲೆಗಳು ಸ್ವಲ್ಪ ಬಾಗಿದ್ದವು. ಆದರೂ 45D ಬ್ರಾವನ್ನು ಧರಿಸುತ್ತಿದ್ದಳು. ಹೊಟ್ಟೆ ಸ್ವಲ್ಪ ಮುಂದೆ ಬಂದು ಮೆದು ಹಿಟ್ಟಿನಂತಿತ್ತು. 38 ಇಂಚಿನ ಕೊಂಡಿಯು ಉಬ್ಬಿ ಅಚ್ಚುಗಳು ಕಾಣುತ್ತಿತ್ತು. ಸುಕೇಶ ಅವಳ ಸೊಂಟವನ್ನೇ ನೋಡುತ್ತಿರುವುದು ವಿಮಲಾಳ ಗಮನಕ್ಕೆ ಬಂತು. ಹಾಗೆಯೇ ಸೆರಗನ್ನು ಸರಿಸಿ ಅವಳ ಹೊಕ್ಕಳನ್ನು ಅವನಿಗೆ ಪ್ರದರ್ಶಿಸಿ ನಗುತ್ತಾ ನಿಂತಳು. ಅವಳ ಕಣ್ಣಲ್ಲಿ ಕಾಮೋದ್ರೇಕ ತುಳುಕಾಡುತ್ತಿತ್ತು. ಇತ್ತ ಸುಕೇಶನ ನೀರು ಸೌತೆಯ ಗಾತ್ರ ದೊಡ್ಡದಾಯಿತು. ಇವತ್ತು ರಾತ್ರಿಯೇ ವಿಮಲಾಳಿಗೆ ನೀರು ಸೌತೆಯನ್ನು ತಿಕ್ಕಿಸಿ ಅದರ ನೀರು ಕುಡಿಸಬೇಕು ಅಂದುಕೊಂಡನು. ಸುಕೇಶನ ಯೌವನ ಶುರುವಾದ ಕಾಲದಿಂದಲೇ ವಿಮಲಾ ಜೊತೆ ತನ್ನ ಅಪ್ಪ ಅಮ್ಮನಿಗೆ ಗೊತ್ತಾಗದ ಹಾಗೆ ಎಲ್ಲಾ ರೀತಿಯ ಕಾಮಾಟಗಳನ್ನು ಆಡಿದ್ದನು. ವಿಮಲಾ ಕೂಡ ಯಾವುದಕ್ಕೂ ಕಮ್ಮಿ ಇರಲಿಲ್ಲ. ಸಮಯ ಸಿಕ್ಕಾಗಲೆಲ್ಲ ಸುಕೇಶನ ಜೊತೆ ಪೋಲಿ ಮಾತುಗಳನ್ನು ಆಡುತ್ತಾ ಅವನನ್ನು ಉದ್ರೇಕಿಸುತ್ತಿದ್ದಳು. ಸುಕೇಶನಿಗೂ ಮನೆಯಲ್ಲಿ ಯಾವುದಕ್ಕೂ ಕಮ್ಮಿ ಇರಲಿಲ್ಲ. ವಿಮಲಾ ಆ ಮನೆಗೆ ಬಂದ ಮೇಲೆ ಅವನಿಗೆ ರತಿ ಕ್ರೀಡೆಯ ಅನುಭವವೂ ಆಯಿತು. 5 ವರ್ಷಗಳ ಹಿಂದೆ. ಸುಕೇಶ ಆಗ ಕಾಲೇಜಿಗೆ ಹೋಗುತ್ತಿದ್ದ ಸಮಯ. ಒಂದು ದಿನ ಯಜಮಾನಿ ಕುಸುಮ ವಿಮಲಾ ಕೈಗೆ ಟವಲ್ ಕೊಟ್ಟು ಇದನ್ನು ಸುಕೇಶನಿಗೆ ಕೊಟ್ಟು ಬರಲು ಹೇಳಿದಳು. ವಿಮಲಾಗೆ ಸುಕೇಶನನ್ನು ನೋಡುತ್ತಿದ್ದಾಗ ಅವಳ ಉಷ್ಣ ಏರುತ್ತಿತ್ತು. ಅವಳಿಗೂ ಅವನೊಂದಿಗೆ ಅಂಟಿ ಮಲಗಿಕೊಂಡು ತನ್ನ ಚೂಲು ಇಳಿಸಬೇಕು ಎಂದುಕೊಂಡರೂ ಮನೆ ಯಜಮಾನರಿಗೆ ಹೆದರಿ ಸುಮ್ಮನಾಗುತ್ತಿದ್ದಳು. ಸುಕೇಶ ಕೂಡ ವಿಮಲಾಳ ರೂಪರಾಶಿಯ ಮೇಲೆಯೇ ಕಣ್ಣಿಟ್ಟಿದ್ದ. ಆದರೆ ಅವುಗಳನ್ನು ಮುಟ್ಟುವ ಧೈರ್ಯ ಅವನಿಗೂ ಇರಲಿಲ್ಲ. ರಾತ್ರಿ ಮಲಗುವ ಮುನ್ನ ಅವಳನ್ನೇ ನೆನೆಯುತ್ತಾ ಅದನ್ನು ಅಲ್ಲಾಡಿಸಿ ಸಮಾಧಾನ ಪಡುತ್ತಿದ್ದ. ಇತ್ತ ವಿಮಲ ರಾತ್ರಿ ಸುಕೇಶನನ್ನು ನೆನೆಯುತ್ತಾ ತನ್ನ ಅಮೂಲ್ಯ ದ್ವಾರದ ಒಳಗೆ ಬೆರಳು ಹಾಕಿ ಕಾಲುಗಳನ್ನು ಅಗಲಿಸಿ ಘರ್ಷಣೆ ಉಂಟು ಮಾಡುತ್ತಾ ತೃಪ್ತಿ ಪಡುತ್ತಿದ್ದಳು. ವಿಮಲ ಟವಲ್ ಹಿಡಿದು ಸುಕೇಶನ ರೂಮಿಗೆ ಹೋದಾಗ ಆತ ಅಲ್ಲಿ ಇರಲಿಲ್ಲ.
ನಂತರ ಅವಳು ಬಾತ್ರೂಮಿಗೆ ಹೋಗಿ ಬಿಸಿ ನೀರು ರೆಡಿ ಮಾಡುತ್ತಿದ್ದಾಗ ಸುಕೇಶ ನಾಚುತ್ತಲೇ ಬಾತ್ರೂಮ್ ಒಳಗೆ ಬಂದ. ವಿಮಲ ಅವನ ಕೈಗೆ ಟವಲ್ ಕೊಟ್ಟಾಗ ಇನ್ನೂ ನಾಚಿದ. ಸುಕೇಶ ಕೆಳಗೆ ಬಾಕ್ಸರ್ ಚಡ್ಡಿ ಮಾತ್ರ ಕೊಟ್ಟಿದ್ದ. ವಿಮಲಾಗೆ ಅವನ ಬರಿಮೈಯನ್ನು ಕಂಡು ಉಷ್ಣ ಇನ್ನಷ್ಟು ಏರಿತು. ಅವನ ಚಡ್ಡಿಗೆ ಕೈ ಹಾಕುವಂತೆ ಕುಚೇಷ್ಟೆ ಮಾಡಿದಳು. ಆದರೆ ತೆಗೆಯುವ ಧೈರ್ಯ ಮಾಡಲಿಲ್ಲ. ನಂತರ ಸುಕೇಶನನ್ನು ಮನೆ ಮೇಲೆ ಕೂರಿಸಿ ಬಾಗಿಲು ಹಾಕಿ ನೀರು ಹೊಯ್ಯಲು ಶುರುಮಾಡಿದಳು. ಸುಕೇಶನಿಗೆ ಆಶ್ಚರ್ಯ ಮತ್ತು ಗಾಬರಿಯಿತು. ಆದರೂ ಮೃದುವಾದ ವಿಮಲಾಳ ಕೈ ತಾಕಿದಾಗ ಅವನ ಹಾವು ಸೆಟೆದು ನಿಂತಿತು. ಮೌನವಾಗಿ ಕೂತು ಮಜಾ ತಗೊಳ್ಳುತ್ತಿದ್ದ. ವಿಮಲಾಳೆ ಮಾತು ಶುರುಮಾಡಿದಳು. ಏನು ಸಾಹೇಬ್ರೆ, ಈ ಬಡಪಾಯಿ ಜೊತೆ ಮಾತೇ ಆಡುತ್ತಿಲ್ಲ ನೀವು? ಎಂದಳು. ಸುಕೇಶ ತಲೆ ಎತ್ತಿದ. ವಿಮಲಾ ಬಗ್ಗಿ ಅವನ ಬೆನ್ನು ಉಜ್ಜುತ್ತಿದ್ದಳು. ಅವಳ ಸೊಗಸಾದ ಮುಖ ಸುಕೇಶನ ಮುಖದ ಹತ್ತಿರದಲ್ಲಿತ್ತು. ಅವಳ ವಯ್ಯಾರವೆಲ್ಲ ಹತ್ತಿರದಿಂದ ಕಾಣುತ್ತಿತ್ತು. ಪಾರದರ್ಶಕ ಸೀರೆ ಒಳಗಿಂದ ಕಪ್ಪು ಬ್ಲಾಸು ಎದ್ದು ಕಾಣುತ್ತಿತ್ತು. ಅವರೊಳಗಿಂದ ಅರ್ಧಕ್ಕಿಂತ ಹೆಚ್ಚಿನ ಭಾಗದ ಹಣ್ಣುಗಳು ಕಾಣುತ್ತಿದ್ದವು. ಮುಕ್ಕಾಲು ಭಾಗದ ಸೊಂಟ ಎದ್ದು ಕಾಣುತ್ತಿತ್ತು. ಹೊಕ್ಕಳ ಸುತ್ತ ನೀರಿನ ಹನಿಗಳು ಬಿದ್ದು ಮುತ್ತಿನಂತೆ ಕಾಣುತ್ತಿದ್ದವು. ಏನಾದ್ರೂ ಮಾತಾಡಿ ಸುಕೇಶ್ ಯಜಮಾನ್ರೇ ಎಂದು ಹೇಳುತ್ತಾ ವಿಮಲಾ ಮತ್ತೊಮ್ಮೆ ಅವನನ್ನು ಪ್ರೇರೇಪಿಸಿದಳು. ಸುಕೇಶ ಮತ್ತೊಮ್ಮೆ ತಲೆ ಎತ್ತಿದ. ವಿಮಲಾಳನ್ನು ದಿಟ್ಟಿಸಿ ನೋಡಿದ. ಏನನ್ನೋ ಹೇಳಲು ತಡವರಿಸಿದ. ವಿಮಲಾ ಆಂಟಿ, ಅದು ನಂಗೆ ನಿಮ್ಮಂತ ಹೆಂಗಸರು ಅಂದರೆ ತುಂಬಾ ಇಷ್ಟ. ನೀವಂತೂ ಸೌಂದರ್ಯದ ಕಿಣಿ. ನಮ್ಮ ಕಾಲೇಜಲ್ಲಿ ಇಷ್ಟು ಸೌಂದರ್ಯ ಇರುವ ಹುಡುಗಿಯರನ್ನು ನಾನು ನೋಡೇ ಇಲ್ಲ. ಪ್ಲೀಸ್ ಆಂಟಿ, ನಂಗೆ ಆಸೆ ಆಗ್ತಾ ಇದೆ. ಒಂದೇ ಒಂದು ಸಲ ಮುಟ್ಟಿ ನೋಡುತ್ತೀನಿ ಎಂದು ಸುಕೇಶ ಕೇಳಿಕೊಂಡಾಗ ವಿಮಲಾಳ ಎದೆ ಝಲ್ ಎಂದಿತು. ಕೈಕಾಲು ನಡುಗಿತು. ಮಾತೇ ನಿಂತು ಹೋಯಿತು. ಸ್ವಲ್ಪ ಹೊತ್ತು ಯೋಚಿಸಿದಳು. ಪಾಪ ಹುಡುಗ, ಇಷ್ಟು ವರ್ಷ ಆದ ನಂತರ ಅದು ಕೂಡ ಎಷ್ಟು ವಿನಯದಿಂದ ಕೇಳಿಕೊಳ್ಳುತ್ತಿದ್ದಾನೆ. ವಿಮಲಾಗೆ ಒಪ್ಪಿಕೊಳ್ಳೋಣ ಎಂದು ಅನಿಸಿತು. ಆಕೆ ಹೆಚ್ಚು ತಡ ಮಾಡಲಿಲ್ಲ. ಅದಕ್ಕೇನಂತೆ ಯಜಮಾನ್ರೇ, ಈ ಆಸ್ತಿ ನಿಮ್ಮದೇ ಅಂದುಕೊಳ್ಳಿ ಎಂದು ನಾಚುತ್ತಲೇ ಹೇಳಿದ್ದಳು. ಸುಕೇಶ ತ್ವರಿತ ಒಪ್ಪಿಗೆಯನ್ನು ಊಹಿಸಿರಲಿಲ್ಲ. ಅವನು ಒಂದು ಕ್ಷಣ ದಂಗಾದ. ನಡುಗುವ ಕೈಗಳನ್ನು ನಿಧಾನವಾಗಿ ಎತ್ತಿ ಅವಳ ಎದೆಯ ಬಳಿ ತಂದಾಗ ವಿಮಲಾಳ ಹೊಟ್ಟೆಯೊಳಗೆ ಚಿಟ್ಟಿ ಬಿಟ್ಟ ಹಾಗಾಯಿತು. ಸುಕೇಶ ಎರಡೂ ಕೈಗಳಿಂದ ಹಿಡಿದು ಒತ್ತಿ ಅಮುಕಿದನು. ತಕ್ಷಣವೇ ಅವುಗಳು ಕುಪ್ಪಸವೇ ಹರಿಯುವಷ್ಟು ಉಬ್ಬಿಹೋದವು. ತೊಟ್ಟುಗಳು ಕುಪ್ಪಸದಿಂದ ತೂರಿ ಹಿಂಸೆ ಕೊಟ್ಟ ಹಾಗಾಯಿತು. ಸುಕೇಶ ಮತ್ತಷ್ಟು ಅದುಮಿದ. ಆಗ ಅವಳ ನಡು ನೀರು ಸ್ರವಿಸಲು ಶುರುಮಾಡಿತು. ಸುಕೇಶ ಕೆಳಗೆ ಬಂದು ಅವುಗಳ ಒಳಗೆ ಕೈ ಹಾಕುವನೆಂದು ಕಾದಳು. ಆದರೆ ಆತ ಒಮ್ಮೆಲೇ ತನ್ನ ಕೈಗಳನ್ನು ಹಿಂದಕ್ಕೆ ಸರಿಸಿದ. ವಿಮಲಾಗೆ ಕೆಟ್ಟ ಕೋಪ ಬಂತು. ಯಾಕೋ ಸುಕೇಶ, ಸಾಕಾಯಿತಾ ಎಂದು ಕೇಳಿದಳು. ವಿಮಲಾ ಆಂಟಿ, ನನಗೆ ಬೇಕು, ಇನ್ನಷ್ಟು ಬೇಕು. ನಿಮ್ಮ ಈ ಆಸ್ತಿಗಳನ್ನು ಕೈಯಲ್ಲಿ ಹಿಡಿದು ಅವುಗಳ ಮೇಲೆ ತಲೆ ಇಟ್ಟು ಮಲಗಬೇಕು. ಬನ್ನಿ ಆಂಟಿ, ಇಂದು ರಾತ್ರಿ ನನ್ನ ರೂಮಲ್ಲಿ ಇಬ್ಬರೂ ಸೇರಿ ಮಜಾ ಮಾಡೋಣ ಎಂದು ಆತ ಹೇಳಿದಾಗ ವಿಮಲಾಳಿಗೆ ಒಂದು ಕ್ಷಣ ಉಸಿರೇ ನಿಂತಂಗಾಯಿತು.
ಅವಳ ಮನದಲ್ಲಿದ್ದ ಆಸೆಯನ್ನು ಸುಕೇಶ ತನ್ನ ಬಾಯಾರೆ ಹೇಳಿದ್ದ. ಆದರೆ ಮಜದ ಅಮಲಿನಲ್ಲಿ ತಾನು ಬಸುರಿಯಾದರೆ ಏನು ಗತಿ ಎಂದು ಚಿಂತಿಸಿದಳು. ತಾನು ಒಪ್ಪಿಕೊಂಡರೆ ಈ ಹುಡುಗ ಬರೀ ಪಪ್ಪಾಯಗಳನ್ನು ಹಿಡಿದು ಮಲಗುವುದಿಲ್ಲ. ಖಂಡಿತ ಬಾಗಿಲನ್ನು ಹರಿದು ಹಿಪ್ಪೆ ಮಾಡುತ್ತಾನೆ. ಬೇಡ ಸುಕೇಶ, ನೀನು ಖಂಡಿತ ನಿನ್ನ ಪೈಪಿನಿಂದ ನೀರು ಇಳಿಸುತ್ತೀಯ. ಆಮೇಲೆ ನಾನು ಹೊಟ್ಟೆ ತುಂಬಿಕೊಂಡರೆ ನಿನ್ನ ತಂದೆ ತಾಯಿ ಬಳಿ ನಾನು ಏನು ಹೇಳಲಿ ಎಂದು ವಿಮಲ ಅಂದಾಗ ಸುಕೇಶ ಕೂಡ ಒಂದು ಕ್ಷಣ ಯೋಚಿಸಿದ. ಹಾಗೆ ಮಾಡಲ್ಲ ಆಂಟಿ. ಪೈಪಿನಿಂದ ಬಂದು ಹನಿಯೂ ಹೋಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಸುಕೇಶ ಹೇಳಿದ. ಮೆಡಿಕಲ್ ಶಾಲಲ್ಲಿ ಸಿಗೋ ಬಲೂನು ತಗೊಂಡು ಬಾ, ಆಮೇಲೆ ನೋಡೋಣ ಸುಕೇಶ ಎಂದು ವಿಮಲ ಹೇಳಿದಳು. ಅಯ್ಯೋ, ಬಲೂನು ಹಾಕಿ ಮಾಡಿದ್ರೆ ಮಜಾ ಬರಲ್ಲ ಆಂಟಿ ಎಂದು ಸುಕೇಶ ಹೇಳಿದ. ವಿಮಲ ಅಲ್ಲಿಂದ ಹೊರಟು ಹೋದಳು. ಸುಕೇಶ ಪೆಚ್ಚುಮೋರೆ ಹಾಕಿಕೊಂಡು ಅಲ್ಲೇ ಕುಳಿತ. ರಾತ್ರಿ ಎಲ್ಲರ ಊಟ ಮುಗಿದ ನಂತರ ವಿಮಲ ಪಾತ್ರೆ ತೊಳೆಯುತ್ತಿದ್ದಳು. ಅಷ್ಟರಲ್ಲಿ ಕುಸುಮ ಅಲ್ಲಿಗೆ ಬಂದಳು. ವಿಮಲ, ಸುಕೇಶ ಊಟ ಕೂಡ ಮಾಡಿಲ್ಲ. ಖಾಲಿ ಹೊಟ್ಟೆಲಿ ಮಲಗಬಾರದು. ಅವನಿಗೆ ಆಪಲ್ ಜ್ಯೂಸ್ ಮಾಡಿಕೊಡು ಎಂದು ಹೇಳಿ ಕುಸುಮ ಮಲಗಲು ಹೋದಳು. ವಿಮಲ ತನ್ನ ಮೇಲೆ ಬೇಸರಗೊಂಡಿ ಊಟ ಮಾಡಿಲ್ವೇನೋ ಎಂದುಕೊಂಡಳು. ತಕ್ಷಣವೇ ಆಪಲ್ ಜ್ಯೂಸ್ ಮಾಡಿ ಅವನ ರೂಮಿಗೆ ತಂಗೊಂಡೋದಳು. ಅಲ್ಲಿ ಹೋಗಿ ನೋಡಿದಾಗ ಸುಕೇಶ ಮಂಚದ ಮೇಲೆ ಕೂತು ದೊಡ್ಡನೆಯ ಲಾಠಿಯನ್ನು ಹಿಡಿದು ಕಣ್ಣು ಮುಚ್ಚಿಕೊಂಡು ವಿಮಲ ಆಂಟಿ, ಅಯ್ಯೋ ವಿಮಲ ಆಂಟಿ ಎಂದು ಕನವರಿಸುತ್ತಾ ಅಲ್ಲಾಡಿಸುತ್ತಿದ್ದನು. ವಿಮಲ ಅದನ್ನು ಕಂಡು ಶಾಕ್ ಆದಳು. ಅವಳ ಕೂಡ ನೀರು ಬೆವರಿದಳು. ಜ್ಯೂಸಿನ ಗ್ಲಾಸನ್ನು ಹಿಡಿದು ಸುಕೇಶನ ಬಳಿಗೆ ಹೋದಳು. ಅವನನ್ನು ನೋಡಿ ಆಸೆಯೂ ಕನಿಕರವೂ ಉಂಟಾಯಿತು. ಅಷ್ಟರಲ್ಲಿ ಸುಕೇಶ ಕಣ್ಣು ಬಿಟ್ಟನು. ನೋಡಿ ಆಂಟಿ, ನನ್ನ ಅವಸ್ಥೆ. ಇದಕ್ಕೆ ನೀವೇ ಪರಿಹಾರ. ನೀವು ನಂಗೆ ಸಿಗದಿದ್ದರೆ ನಾನು ಸತ್ತೇ ಹೋಗುತ್ತೇನೆ ಎಂದು ಅಳಲು ತೋರಿಕೊಂಡನು. ಮೊದಲು ಈ ಜ್ಯೂಸ್ ಕುಡಿಯೋ ಎಂದು ತನ್ನ ಕೈಯಾರೆ ವಿಮಲ ಅವನಿಗೆ ಜ್ಯೂಸ್ ಕುಡಿಸಿದಳು. ನಂತರ ಅವನ ತುಟಿಗೆ ಮುತ್ತಿಟ್ಟು ಅವನ ವಾಯಿ ಒಳಗಿದ್ದ ಜ್ಯೂಸನ್ನು ಹೀರಿ ಕುಡಿದಳು. ನಂತರ ತನ್ನ ಸೆರಗಿನಿಂದ ಅವನ ಬಾಯಿ ಉಜ್ಜಿ ಸೆರಗನ್ನು ಸರಿಸಿ ತನ್ನ ಸೌಂದರ್ಯವನ್ನು ತೋರಿಸಿದಳು. ಆ ರಾತ್ರಿ ಇಡೀ ಸುಕೇಶನ ಸಡಗರದ ಕ್ಷಣವಾಗಿತ್ತು. ನಾಚಿಕೆ ಸಂಕೋಚ ಬಿಟ್ಟು ಇಬ್ಬರೂ ಬಟ್ಟೆಗಳನ್ನು ಎಳೆದಾಡಿ ಬಿಚ್ಚಿದರು. ಆಂಟಿ, ನಾನು ನಿಮ್ಮನ್ನು ಮದುವೆ ಆಗ್ಲಾ ಎಂದು ಸುಕೇಶ್ ಕೇಳಿದ. ಮದುವೆ ಬೇಡ ಸುಕೇಶ, ನಂಗದು ಇಷ್ಟ ಇಲ್ಲ. ನಾವು ಹೀಗೆಯೇ ಇರೋಣ. ನನ್ನ ಯೌವನ ಉಳಿಯೋವರೆಗೂ ನಿನಗೆ ಸುಖವನ್ನು ಕೊಡುತ್ತೀನಿ ಎಂದು ವಿಮಲ ಹೇಳಿದಳು. ಕಥೆ ಇಲ್ಲಿಗೆ ಮುಗಿಯುತ್ತದೆ. ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಲೋ ವೀಕ್ಷಕರೇ, ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೂ ಓದೋದು ಮತ್ತು ಆಡಿಯೋ ಬುಕ್ಗಳನ್ನು ಆಲಿಸೋದರಿಂದ ಒತ್ತಡ ನಿವಾರಣೆ, ಜ್ಞಾಪಕ ಶಕ್ತಿ, ಶಬ್ದಕೋಶ, ಸೃಜನಶೀಲತೆ, ಏಕಾಗ್ರತೆ ಮತ್ತು ಸದೋದಾಹರಣೆಯಂತೆ ಹಲವು ಭಾವನಾತ್ಮಕ ಹಾಗೂ ಬೌದ್ಧಿಕ ಗುಣಗಳು ಮೆದುಳನ್ನು ಬೆಳೆಸುತ್ತದೆ. ಹಾಗಾಗಿ ಓದುವ ಹವ್ಯಾಸವನ್ನು ಯಾವತ್ತಿಗೂ ನಿಲ್ಲಿಸಬೇಡಿ. ಧನ್ಯವಾದಗಳು.